ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಈ ಸಮ್ಮರ್ನಲ್ಲಿ ನಾವು ನಮ್ಮ ಬಾಡಿನ ಹೇಗೆ ಹೈಡ್ರೇಟೆಡ್ ಆಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಇದು ಎಸ್ಪೆಷಲಿ ಫಾರ್ ಪ್ರೆಗ್ನೆಂಟ್ ವುಮನ್ಗೆ. 2 ರಿಂದ 3 ಲೀಟರ್ ನೀರು ಕುಡಿಬೇಕಾಗತ್ತೆ. ಯಾರಾದರೂ ಕಾಮನ್ ಆಗಾಗಲಿ ಅಥವಾ ಪ್ರೆಗ್ನೆಂಟ್ ಇರೋರಾಗಲಿ. ಪ್ರೆಗ್ನೆಂಟ್ ಇರೋರಲ್ಲಿ ಏನಾಗುತ್ತೆ ಅಂತಂದ್ರೆ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಮತ್ತೆ ವಾಮಿಟ್ ಹೆಚ್ಚಿಗೆ ಇರೋದ್ರಿಂದ ಕೆಲವೊಬ್ಬರಲ್ಲಿ ನಮಗೆ ನೀರು ಕೂಡ ನಮ್ಗೆ ಟೇಸ್ಟ್ ಹತ್ತಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ನಿಂಬೆ ರಸವನ್ನು ಕುಡಿಬೇಕು. ಆವಾಗ ಸ್ವಲ್ಪ ಸಕ್ಕರೆ ಕಮ್ಮಿ ಇರಲಿ, ಸಕ್ಕರೆ ಅವಾಯ್ಡ್ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ನಿಂಬೆ ರಸವನ್ನು ಕುಡಿದ್ರೂ ಓಕೆ. ಇನ್ನೊಂದು ಬೆಸ್ಟ್ ಅಂತಂದರೆ ನೀವು ರಾತ್ರಿ ಹೊತ್ತು ಸೌತೆಕಾಯಿನ, ಕ್ಯಾರೆಟ್ನ ಮತ್ತು ಪುದೀನ, ಕೊತ್ತಂಬರಿ, ಬೇರನ್ನು ನೀವು ನೀರಲ್ಲಿ ನೆನೆ ಹಾಕಿಟ್ಕೋಬೇಕು ರಾತ್ರಿ. ಇದನ್ನು ನೀವು ಮಾರ್ನಿಂಗ್ ಕುಡಿಬೇಕು ಅಥವಾ ಅವಾಗವಾಗ ಕುಡಿತಾ ಕೂಡ ಹೋಗ್ಬೋದು. ಪ್ರಿಸರ್ವ್ ಮಾಡಿಕೊಂಡು ಕುಡಿತಾ ಕೂಡ ಹೋಗ್ಬೋದು ಒಂದಿನ ಪೂರ. ಸೊ ಇನ್ನೊಂದೇನಪ್ಪ ಅಂದರೆ ನೀವು ಕೋಕೋನಟ್ ವಾಟರ್ನ ಯೂಶುವಲಿ ಎಲ್ಲರೂ ಕುಡಿತೀವಿ. ಹಾಗಾಗಿ ಅದು ನ್ಯಾಚುರಲ್ ಸೋರ್ಸ್ ಆಗಿರೋದ್ರಿಂದ ನಿಮ್ಗೆ ಅದರಲ್ಲಿ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೇಷಿಯಂ ಹೆಚ್ಚಾಗಿ ಸಿಗೋದ್ರಿಂದ, ನ್ಯಾಚುರಲ್ ಇರೋದ್ರಿಂದ ಎಳ್ನೀರು ಕೂಡ ತುಂಬ ಒಳ್ಳೆಯದು. ಮತ್ತು ಕಬ್ಬಿನ ಹಾಲು ಕೂಡ ನಿಮ್ಗೆ ಕ್ಯಾಲ್ಶಿಯಂನ ಜಾಸ್ತಿ ಕೊಡೋದ್ರಿಂದ ನಿಮ್ಮ ಮಗುವಿನ ಬೆಳವಣಿಗೆಗೆ ಮತ್ತು ನಿಮ್ಮ ಮಗು ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಕಬ್ಬಿನ ಹಾಲು ಕೂಡ ಬೆಸ್ಟ್. ಇನ್ನೊಂದೇನಪ್ಪ ಅಂತಂದರೆ ಸ್ಮೂತಿ ಅಂತ ಮಾಡ್ತೀವಿ, ಬನಾನಾ ಸ್ಮೂತಿ ಅಂತ. ಸೊ ಇದನ್ನು ನೀವು ತಗೊಳ್ಳೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಪ್ರೋಟೀನ್ ಸಿಗುತ್ತೆ, ಕಾರ್ಬ್ ಸಿಗುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು 4 ಕಾಜು, ಒಂದು 4 ಬಾದಾಮು, ಒಂದು 2 ಅಕ್ರೂಟು ಮತ್ತು ಖರ್ಜೂರವನ್ನು ಒಂದು 4 ಅಥವಾ 5 ಖರ್ಜೂರವನ್ನು ನೀವು ರಾತ್ರಿ ನೆನೆ ಹಾಕ್ಕೋಬೇಕು. ಬೆಳಿಗ್ಗೆ ಎದ್ದು ಅದನ್ನೆಲ್ಲ ನೀವು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ನೀವು ಬನಾನಾ ಮತ್ತು ಹಾಲನ್ನು ಆ್ಯಡ್ ಮಾಡಬೇಕು, ಸ್ವಲ್ಪ ಜೇನುತುಪ್ಪವನ್ನು ಆ್ಯಡ್ ಮಾಡಬೇಕು. ಇದನ್ನು ಆ್ಯಡ್ ಮಾಡಿ ನೀವು ತಗೊಳ್ಳೋದ್ರಿಂದ ಕಾರ್ಬ್ಸ್, ಪ್ರೋಟೀನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮ್ಮ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ರಾತ್ರಿ ಮಲಗೋವಾಗ ಹಾಲಿನಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕೊಂಡು ಕುಡಿಯೋದು ಕೂಡ ತುಂಬ ಒಳ್ಳೆಯದು. ಸೊ ಯಾವುದೋ ಒಂದು ರೂಪದಲ್ಲಿ ನಮಗೆ ಲಿಕ್ವಿಡ್ ರೂಪದಲ್ಲಿ ನಮ್ಮ ಬಾಡಿಗೆ ಹೋಗೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಸೊ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಕೆಲವೊಬ್ಬರಿಗೆ ಟೀ ಇಷ್ಟ ಆಗ್ತಿರಲ್ಲ ಪ್ರೆಗ್ನೆಂಟ್ ಟೈಮಲ್ಲಿ. ಸೊ ಅಥವಾ ಬೇರೆ ಥರ ಟೇಸ್ಟ್ ಮಾಡಬೇಕು ಅಂತಂದರೆ ಟೀಗೆ ಸ್ವಲ್ಪ ಪುದೀನ ಎಲೆಗಳನ್ನು ಮತ್ತು ತುಳಸಿ ಎಲೆಗಳನ್ನು ಮತ್ತು ಹಸಿ ಶುಂಠಿಯನ್ನು ಹಾಕಿ ಕೂಡ ನಾವು ಟೀನ ಮಾಡ್ಕೋಬೋದು. ಗ್ರೀನ್ ಟೀ ಕುಡೀರಿ, ಅದು ಬೆಸ್ಟು. ಮತ್ತು ಲೆಮನ್ ಟೀ ಕೂಡ ನೀವು ಕುಡಿಬೋದು. ಅದು ಕೂಡ ನಿಮ್ಮ ಮಗುವಿಗಾಗಲಿ ಯಾವುದು ಹಾರ್ಮ್ಫುಲ್ ಇರಲ್ಲ. ಹಾರ್ಮ್ಫುಲ್ ಏನಪ್ಪ ಅಂತಂದರೆ ಕೆಫೆನ್ ಇರುವಂತಹ ಲಿಕ್ವಿಡ್ ಐಟಮ್ಸ್ನ ನೀವು ತಗೋಬಾರ್ದು. ಎಸ್ಪೆಷಲಿ ಕಾಫಿ ಭಾಳ ಅವಾಯ್ಡ್ ಮಾಡಿ. ಕಾಫಿ ಕುಡಿಯೋರಿದ್ದರೆ ಕಾಫಿ ಕುಡಿಲಿಕ್ಕೆ ಹೋಗಬೇಡ್ರಿ. ಕೆಫೆನ್ ಕಂಟೆಂಟ್ ಜಾಸ್ತಿ ಇರೋದು ಅವಾಯ್ಡ್ ಮಾಡಿ. ಇನ್ನೊಂದಂದರೆ ಶುಗರ್ ಇರೋ ಜ್ಯೂಸಸ್ ಇರ್ತಾವೆ, ಪ್ರಿಸರ್ವೇಟಿವ್ ಜ್ಯೂಸಸ್ ಅಂತೀವಿ, ಆ ಜ್ಯೂಸಸ್ನ ಕೂಡ ಅವಾಯ್ಡ್ ಮಾಡಿ. ಇದು ಯಾವುದು ಯಾರಿಗೇ ಆಗಲಿ ಒಳ್ಳೆಯದಲ್ಲ. ಎಸ್ಪೆಷಲಿ ಪ್ರೆಗ್ನೆಂಟ್ ವುಮನ್ಗೆ ಇದು ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ ನೀವು. ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಈ ಥರ ಮತ್ತಷ್ಟು ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.